ನಾವು ದಿನ ತಯಾರು ಮಾಡೋವಂಥ ಅಡುಗೆ ಆಗಿರ್ಬೋದು ಅಥವಾ ನಾವು ದಿನ ತಿನ್ನುವಂಥ ಆಹಾರ ಆಗಿರ್ಬೋದು, ಅದರಲ್ಲಿ ದಿನಾಗ್ಲೂ ಒಂದು ಸಲ ಒಂದು ಹೊತ್ತು ಯಾವುದಾದ್ರೂ ಒಂದು ರೀತಿ ಮೊಳಕೆ ಕಾಳಿನ ಸೇವನೆ ಆರೋಗ್ಯಕ್ಕೆ ತುಂಬ ಅವಶ್ಯಕತೆ ಇರುತ್ತೆ. ದಿನಾಗ್ಲೂ ಒಂದಿನ ತಿಂತೀವಿ, 2 ದಿನ ತಿಂತೀವಿ, 3ನೇ ದಿನ 1 ದಿನ ಬಿಡ್ತೀವಿ. ಅಯ್ಯೋ 2 ದಿನ ತಿಂದಿದ್ದೀವಲ್ಲ 3ನೇ ದಿನಕ್ಕೆ ಏನು ಬಿಡು ಅಂತ. ಸೊ 4ನೇ ದಿನದಿಂದ ಅದು ಕಂಟಿನ್ಯೂ ಆಗಿಬಿಡುತ್ತೆ. ನಾವು ಮಾಡ್ಕೊಂಡು ತಿನ್ನೋದೇ ಇಲ್ಲ. ಸೊ ನಾನೂ ಸುಮಾರು ಸಲ ಇದನ್ನು ಟ್ರೈ ಮಾಡಿದ್ದೀನಿ. ಹಾಗೆಯೇ ಆರೋಗ್ಯದ ಕಡೆಗಾಣಿಸ್ಕೊಂಡು ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಅನುಭವಿಸ್ಬೇಕಾಗತ್ತೆ ಎಷ್ಟೋ ಜನ. ಸೊ ಅದನ್ನೆಲ್ಲ ನಾನು ಮನದಟ್ಟು ಮಾಡಿಕೊಂಡು ನಾವು ಒಂದು ಹೆಲ್ತ್ ಮಿಕ್ಸ್ ಪೌಡರ್ನ ತಯಾರು ಮಾಡಿದ್ದೀವಿ. ಅದು ಬಂದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಅಂತ. ಈ ಹಿಂದೆಯೇ ನಾನು ಹೇಳಿದ್ದೆ, ಒಂದು ಪೌಡರ್ ಎಲ್ಲ ರೀತಿ ಕಾಳುಗಳು, ಅಂದರೆ ತುಂಬ ಕಾಳುಗಳು ಅಂತ ಅಂದರೆ ಬರೀ ಕಾಳಲ್ಲ, ಅದು ಮೊಳಕೆ ಕಾಳು. ಮೊಳಕೆ ಬರಿಸಿರುವಂಥ ಕಾಳುಗಳಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ, ಎಷ್ಟು ಫೈಬರ್ ಅಂಶ ಇರುತ್ತೆ, ಐರನ್ ಅಂಶ ಇರುತ್ತೆ ಅಂತ ನಿಮಗೇ ಗೊತ್ತು. ಸೊ ಒಂದು ರೀತಿಯಲ್ಲಿ ಒಂದೇ ಮಿಕ್ಸ್ನಲ್ಲಿ ಎಲ್ಲ ಥರದ್ದೂ ನಮಗೆ ಸಿಗೋವಂಥ ಹೆಲ್ತ್ ಮಿಕ್ಸ್ ಪೌಡರ್ ಅಂತಲೇ ಹೇಳ್ಬೋದು. ಇದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರು. ಹೊಸ ವರ್ಷಕ್ಕೆ ಹೊಸದಾಗಿ ತುಂಬಾ ಹೆಲ್ದಿಯಾಗಿರೋವಂಥ ಒಂದು ಪೌಡರ್ನ ರೆಡಿ ಮಾಡಿಸಿದ್ದೀವಿ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ದಿನನಿತ್ಯ ನಾವು ಮಾಡೋವಂಥ ಅಡುಗೆಗಳಲ್ಲಿ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಸೊ ಈ ಹೆಲ್ತ್ ಮಿಕ್ಸ್ ಪೌಡರ್ ಒಂದು 3 ಟೇಬಲ್ ಚಮಚ ಆಗೋಷ್ಟು ನಾನು 1 ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಗಂಟೇನು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ರಾಗಿ ಎಲ್ಲ ಹಾಕಿರೋದ್ರಿಂದ ಎಲ್ಲ ರೀತಿ ಕಾಳುಗಳೂ ಒಂದು 20 ವೆರೈಟೀಸ್ ಆಫ್ ಕಾಳುಗಳನ್ನು ಹಾಕಿ ತಯಾರು ಮಾಡಿದ್ದೀವಿ. ಇದು ಒಂದು ಗಂಜಿ ಫಾರ್ಮ್ನಲ್ಲಿ ಆಗುತ್ತೆ. ನಾವು ಕುದಿಸ್ತಾ ಬರ್ತಿದ್ದ ಹಾಗೆಯೇ ಸ್ವಲ್ಪ ಸ್ವಲ್ಪ ಬೇಕಿದ್ದರೆ ನೀವು ಗಟ್ಟಿ ಆಯಿತು ಅಂತ ಅಂದರೆ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಒಂದು ಹೊತ್ತಿಗೆ ಬೇಕು, 1 ಜನಕ್ಕೆ ಬೇಕು ಅಥವಾ 3 ಜನಕ್ಕೆ ಬೇಕು, ಅದನ್ನು ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. 4 ಜನಕ್ಕೆ ಇಷ್ಟು ಪ್ರಮಾಣದಲ್ಲಿ ಸಾಕಾಗುತ್ತೆ. ಸೊ ನೋಡಿ, ಇಲ್ಲಿ ಈ ರೀತಿ ಗಂಜಿ ಹದ ಬಂದು ಚೆನ್ನಾಗಿ ಒಂದು 2 ಕುದಿ ಬರ್ತಿದ್ದ ಹಾಗೆಯೇ ಇದನ್ನು ಸ್ಟವ್ನ ಆಫ್ ಮಾಡಿ ನೀವು ಇದನ್ನು ಬಿಸಿ ಬಿಸಿ ಹಾಗೇನಾದರೂ ತಿನ್ಬೋದು. ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಗಂಜಿ ಥರ, ಇಲ್ಲ ಇನ್ನೂ ನೀವು ತೆಳುವಾಗಿ ಮಾಡಿಕೊಂಡು ಗಂಜಿ ಥರ ಲೋಟಕ್ಕೆ ಹಾಕ್ಕೊಂಡು ಕುಡಿತೀವಿ ಅನ್ನೋದಾದರೆ ಹಾಗೂನಾದರೂ ಸಹ ಮಾಡ್ಬೋದು. ಆದರೆ ನಾನು ಆ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲವನ್ನು ಹಾಕಿ ಸೇವಿಸ್ತೀನಿ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಫಾರ್ಮ್ನಲ್ಲಿ ಮಾಡ್ಕೊಂಡಿದ್ದೀವಿ. ನಿಮಗೆ ಆ ರೀತಿ ಎಲ್ಲ ಬೇಡ, ನಾವು ಇದನ್ನೇ ಡೈರೆಕ್ಟಾಗಿ ತೊಗೊತೀವಿ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಮಾಡ್ಕೊಳ್ಳಿ. ಸೊ ಇವಾಗ ತಯಾರು ಮಾಡಿಟ್ಕೊಂಡಿದ್ದಂಥ ಗಂಜಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದಮೇಲೆ ಇದನ್ನು ನಾನು ಬೇರೆ ಒಂದು ಬೌಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬೌಲ್ ಅನ್ನೋ ರೀತಿಯಲ್ಲಿ ಹಾಕ್ತಾಯಿದ್ದೀನಿ ನಾನು. ಒಂದು ಬೌಲಿಗೆ 1/4 ಬೌಲ್ ಆಗೋಷ್ಟು ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರಿಂದ ತಯಾರು ಮಾಡಿದಂಥ ಗಂಜಿನ ಹಾಕ್ಬಿಟ್ಟು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಗಟ್ಟಿ ಮೊಸರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿರೋವಂಥ ಆರೋಗ್ಯದ ಬೆನಿಫಿಟ್ಸು 1-2 ತುಂಬ ಇದೆ. ಸೊ ನೀವೇ ಕಂಟಿನ್ಯೂಸ್ ಆಗಿ ಒಂದು 3-4 ಡೇಸ್ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಶಕ್ತಿ, ಎನರ್ಜಿ ಲೆವೆಲ್ಸಲ್ಲಾಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ನೀವು ಚೆಕಪ್ ಮಾಡಿಸಿ ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬಾ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಸಿಗುತ್ತೆ ನಿಮಗೆ. ಸೊ ನೋಡಿ, ಈ ರೀತಿ ಮೊಸರಿಗೆ ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಗಂಜಿ ತಣ್ಣಗಾದಮೇಲೆ ಇದನ್ನು ನೀವು ಮಿಕ್ಸ್ ಮಾಡಬೇಕು. ನೀವು ಹಾಗೆ ಕುಡಿತೀನಿ ಅಂತ ಅಂದರೆ ಹಾಗೇನು ಬಿಸಿ ಬಿಸಿ ಕುಡಿಬೋದು. ಇಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಈ ರೀತಿ ಎಲ್ಲ ತಿನ್ನಲ್ಲ ಅಂತ ಅಂದವ್ರಿಗೆ ನೆಕ್ಸ್ಟ್ ನಾನು ಹೇಳ್ತೀನಿ, ತುಂಬ ಚಿಕ್ಕ ಮಕ್ಕಳಿಗೆ ಏನೇ ಮಾಡಿದ್ರೂ ತಿನ್ನಲ್ಲ ಅಂತ ಅಂದರೆ ಒಂದು 2 ಸ್ಪೂನ್ 3 ಸ್ಪೂನ್ ಬೆಲ್ಲ ಹಾಕಿನೂ ನೀವು ಆ ಮಕ್ಕಳಿಗೆ ಕೊಡ್ಬೋದು. ಗಂಜಿ, ಬೆಲ್ಲದ ಗಂಜಿ ಫಾರ್ಮಲ್ಲಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಅದನ್ನು. ಅಷ್ಟೇ ಅಲ್ಲ, ನೀವೇನಾದರೂ ಟೈಪ್ 2 ಡಯಾಬಿಟೀಸಿಂದ ಏನಾದರೂ ನೀವು ಸಫರ್ ಮಾಡ್ತಾಯಿದ್ರೆ ಕ್ರಮೇಣ ಈ ಗಂಜಿನ ನೀವು ಸೇವಿಸ್ತಾ ಬಂದರೆ ರಿವರ್ಸ್ ಸಹ ಆಗುತ್ತೆ. ಡಯಾಬಿಟೀಸ್ ಫ್ರೀ ಆಗ್ತೀರಾ ನೀವು. ಖಂಡಿತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಮನೆಯಲ್ಲಿರೋ ಮಕ್ಳಿಗೂ ಸಹ ಇದನ್ನು ಕೊಡ್ಬೋದು. ನಾನೇನೋ ಆ ರೀತಿ ಗಂಜಿ ತಿನ್ಕೊತೀನಿ, ಆದರೆ ನಮ್ಮ ಮಗ ಆ ರೀತಿ ಗಂಜಿ ಎಲ್ಲ ತಿನ್ನಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಗಂಜಿನ ಈ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಆವಾಗ 1 ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಅವನು ಇದರಲ್ಲಿರೋ ಅಂಥ ಎಲ್ಲ ಏನು ಪೋಷಕಾಂಶಗಳೂ ಅವನಿಗೆ ಸಿಕ್ದಂಗೆ ಆಗುತ್ತೆ. ಸೊ ಈ ರೀತಿನಾದರೂ ನೀವು ಮಕ್ಕಳಿಗೆ ಮಾಡಿ ಕೊಡ್ಬೋದು. ನಮ್ಮ ಮನೆಯಲ್ಲಿ ಯೂಶ್ವಲಿ ಚಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಡೈಲಿ ದಿನನಿತ್ಯ ಮಜ್ಜಿಗೆ ನಾವು ಸೇವಿಸ್ತೀವಿ. ಸೊ 1 ಸೌಟ್ ಆಗುವಷ್ಟು ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರಿಂದ ತಯಾರು ಮಾಡಿದಂಥ ಗಂಜಿನ ನಾನು ಮಜ್ಜಿಗೆಗೆ ಮಿಕ್ಸ್ ಮಾಡಿ ಅವನಿಗೆ ಕೊಡ್ತಾಯಿದ್ದೀನಿ. ತುಂಬಾ ಇಷ್ಟಪಟ್ಟು ಕುಡಿತಾರೆ. ಯಾವುದೇ ರೀತಿ
ಟೇಸ್ಟಲ್ಲಿ ಕಹಿ ಆಗಿರ್ಬೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಮೆಂತ್ಯನೂ ಸೇರಿಸಿರ್ತೀವಿ ಇದರಲ್ಲಿ. ಎಲ್ಲ ರೀತಿ ಕಾಳುಗಳು ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಟೇಸ್ಟ್ ವೈಸಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಹ ನೀವು ಅರ್ಜೆಂಟಲ್ಲಿದ್ದೀರಾ ಅಂದರೆ ಇದನ್ನು ಮಾಡ್ಕೋಬೋದು. ಇಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಾವು ತುಂಬ ಸಣ್ಣ ಆಗಬೇಕು ಅಂದರೆ ನೈಟ್ ಡಿನ್ನರ್ಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಹೊಸದಾಗಿ ಪ್ರಿಪೇರ್ ಆಗಿರೋವಂಥ ಈ ಪ್ರಾಡಕ್ಟ್ ಬಂದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಅಂತ. ಇಂಗ್ರೀಡಿಯೆಂಟ್ಸ್ ನೀವಿಲ್ಲಿ ನೋಡ್ಬೋದು. ಸುಮಾರು ಒಂದು 20 to 22 ಟೈಪ್ಸ್ ಆಫ್ ಎಲ್ಲ ಕಾಳುಗಳು ಮತ್ತು ರಾಗಿ, ಕೆಂಪಕ್ಕಿ ಎಲ್ಲನೂ ಹಾಕಿ ಮಾಡಿ ತಯಾರು ಮಾಡಿರೋವಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಇದು. ಎಲ್ಲ ಕಾಳುಗಳನ್ನು ಮೊಳಕೆ ಬರೆಸಿ ಆನಂತರ ಅದನ್ನು ಒಣಗಿಸಿ ಹದವಾಗಿ ಹುರಿದು ಪೌಡರ್ ಮಾಡಿರೋವಂಥದ್ದು. ಇವಾಗೆಲ್ಲ ನೀವು ನೋಡ್ಬೋದು ಎಲ್ಲ ಕಡೆನೂ ಮಿಲೆಟ್ಸ್ ಎಲ್ಲ ಬರ್ತಾ ಇದೆ. ಆದರೆ ಇಲ್ಲಿ ನಾವು ಹಿಂದಿನ ಕಾಲದಿಂದ ಯಾವ ರೀತಿ ಕಾಳುಗಳನ್ನು ಯೂಸ್ ಮಾಡ್ತಾ ಇದ್ವಿ, ರಾಗಿ ಜೊತೆ ಬೇರೆ ಬೇರೆ ಕಾಳುಗಳದ್ದು ಬಸ್ಸಾರಾಗಿರ್ಬೋದು, ಪಲ್ಯಗಳಾಗಿರ್ಬೋದು, ಅದನ್ನು ಯೂಸ್ ಮಾಡಿ ಡೈಲಿ ಊಟ ಮಾಡ್ತಾ ಇದ್ರು ನೋಡಿ ನಮ್ಮ ಹಿಂದಿನ ಕಾಲದವರು. ಅದೇ ಕಾಳುಗಳನ್ನು ಯೂಸ್ ಮಾಡಿ ತಯಾರು ಮಾಡಿರುವಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಇದು. ಈಗಿನ ಕಾಲದಲ್ಲಿ ಸುಮಾರು ಜನ ಪ್ರೋಟೀನ್ ಇಂಟೇಕ್ ನಮಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಸಿಗೋವಂಥ ಪ್ರೋಟೀನ್ ಪೌಡರ್ಗೆ ಮೊರೆ ಹೋಗ್ತಾ ಇದ್ದೀರಾ. ಅದ್ರ ಬದಲು ಪ್ರೋಟೀನ್ ಅಂತ ಅಂದರೆ ಯಾವುದು, ನಮ್ಮ ಮೊಳಕೆ ಕಾಳುಗಳಿಗಿಂತ ಹೆಚ್ಚು ಪ್ರೋಟೀನ್ ಅಂಶ ಬೇರೆ ಯಾವುದ್ರಲ್ಲೂ ಇರೋದಿಲ್ಲ. ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ಅದ್ರ ಬದಲು ನಾವು ಡೈಲಿ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಒಂದು ಹೊತ್ತು ಜಸ್ಟ್ 1 ಗ್ಲಾಸ್ ಆಗೋಷ್ಟು ನೀವು ಇದನ್ನ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ನ ನೀವು ಡೈಲಿ ತಗೊಂಡ್ರೆ ನಿಮಗೆ ನಿಮ್ಮ ಬಾಡಿಗೆ ತಕ್ಕಂತೆ ಪ್ರೋಟೀನ್ ಇಂಟೇಕ್ ಎಷ್ಟಿರಬೇಕು ಗ್ರಾಮ್ಸು ಅಷ್ಟು ಪ್ರೋಟೀನು ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಾವು ಏನನ್ನೇ ಯೂಸ್ ಮಾಡಿದ್ರು ಎಲ್ಲವನ್ನು ಸಹ ಮೊಳಕೆ ಬರೆಸಿ ಯೂಸ್ ಮಾಡಿರೋದ್ರಿಂದ ಹೆಚ್ಚು ಐರನ್ ಇರುವಂಥ ಪ್ರಾಡಕ್ಟ್ ಇದು. ಸೊ ಆರೋಗ್ಯ ಮಿತ್ರ ಹೆಸರಲ್ಲೇ ಇದೆ. ಆರೋಗ್ಯ ಮಿತ್ರ ಅಂದರೆ ಫ್ರೆಂಡ್, ಒಂಥರ ನಮ್ಮ ದೇಹಕ್ಕೆ ಫ್ರೆಂಡ್ ಅನ್ನೋ ರೀತಿ. ಎಲ್ಲ ಥರದಲ್ಲೂ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಹಾಗೇನೆ ನನಗೆ ಸುಮಾರು ಜನ DMs ಮಾಡ್ತಾ ಇರ್ತೀರಾ, ನಿಮ್ಮಲ್ಲಿ ಸಣ್ಣ ಆಗೋದಕ್ಕೆ ಏನಾದರೂ ಪೌಡರ್ ಇದೆಯಾ ಅಂತ. ಬೇಸಿಕಲಿ ಸಣ್ಣ ಆಗೋದಕ್ಕೆ ಎಲ್ಲೂ ಸಹ ಯಾವುದೇ ರೀತಿ ಪೌಡರ್ ತಗೊಂಡ್ರು ನಿಮಗೆ ವರ್ಕ್ ಆಗಲ್ಲ. ಆದರೆ ನೀವು ತಿನ್ನೋ ಆಹಾರದಲ್ಲಿ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಇರಬೇಕು. ಬರೀ ನಾವು ಬೆಳಗ್ಗೆ ಬಾತ್ ಮಾಡಿದ್ರೆ ಬರೀ ಬಾತನ್ನ ಅಷ್ಟೇ ತಿಂತೀವಿ, ಅದ್ರ ಜೊತೆಗೆ ಬೇರೆ ಏನು ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಅದೆಲ್ಲ ಏನೂ ಕನ್ಸ್ಯೂಮ್ ಮಾಡಲ್ಲ ನಾವು. ಸೊ ಅಲ್ಲಿಗೆ ಏನಾಯ್ತು, ಬರೀ ಕಾರ್ಬೋಹೈಡ್ರೇಟ್ಸ್ ಅನ್ನು ಮಾತ್ರ ತಿಂದಿದ್ದಾಯ್ತು ನಾವು. ಸೊ ಎರಡು ಕಪ್ ಆಗೋಷ್ಟು ನೀವು ಬಾತ್ ಪಲಾವ್ ಮಾಡಿದ್ರೆ ಒಂದು ತಟ್ಟೆಗೆ ಅದನ್ನೇ ಹಾಕೊಂಡು ತಿನ್ನೋದ್ರ ಬದಲು ಒಂದು ಸಣ್ಣ ಕಪ್ನಲ್ಲಿ ಪಲಾವು, ಹಾಗೇನೆ ಮೊಸರು ಬಜ್ಜಿ ಅಂತೂ ಮಾಡಿರ್ತೀವಿ, ಅದರಲ್ಲಿ ಸೌತೆಕಾಯಿ, ಈರುಳ್ಳಿ ಎಲ್ಲ ಇರುತ್ತೆ, ಅದು ಫೈಬರ್ ಆಯ್ತು, ಇದು ಕಾರ್ಬೋಹೈಡ್ರೇಟ್ಸ್ ಆಯ್ತು. ನೆಕ್ಸ್ಟ್ ಪ್ರೋಟೀನ್ಗೆ ಯಾವ್ದಾದ್ರು ಒಂದು ಇಂಥ ಕಾಳುಗಳು, ಮೊಳಕೆ ಕಾಳುಗಳೊಂದು ಒಂದು ಸಲಾಡ್ ಇಟ್ಕೊಂಡ್ರೆ ಅಲ್ಲಿಗೆ ಪ್ರೋಟೀನ್ ಇಂಟೇಕ್ ಆಯ್ತು. ಸೊ ಈ ರೀತಿನಲ್ಲಿ ಕಾರ್ಬ್ಸು, ಪ್ರೋಟೀನ್ಸು, ಫೈಬರು ಎಲ್ಲವನ್ನು ಸಹ ಒಂದು ಪ್ಲೇಟ್ನಲ್ಲಿ ನಾವು ಯಾವಾಗ ಬ್ಯಾಲೆನ್ಸ್ಡ್ ಆಗಿ ತಿಂತಾ ಬರ್ತೀವಿ ಆವಾಗ ನಾವು ತೂಕದಲ್ಲೂ ಸಹ ವ್ಯತ್ಯಾಸನ ನೋಡಬಹುದು. ಸೊ ಅದನ್ನೆಲ್ಲ ಡೈಲಿ ನಾವು ಮೊಳಕೆ ಬರ್ಸಿ ತಿನ್ಲಿಕ್ಕೆ ಆಗಲ್ಲ ಅಂತ ಅಂದವರು ಅದ್ರ ಜೊತೆಗೆ ಜಸ್ಟ್ ಒಂದು ಸಣ್ಣ ಬೌಲ್ನಲ್ಲಿ ಇದ್ರ ಗಂಜಿನ ಮಾಡಿಕೊಂಡು ನೀವು ಕನ್ಸ್ಯೂಮ್ ಮಾಡಬಹುದು. ಆದ್ರೂ ತಿಂಡಿ ಜೊತೆ ತಿನ್ನಕ್ಕಾಗಲ್ಲ ಅಂತ ಅಂದ್ರೆ ನೀವು ರಾತ್ರಿ ಹೊತ್ತು ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಈ ಗಂಜಿನ ಮಾಡ್ಕೊಂಡು ಕುಡೀರಿ. ಆ ನಂತರ ನೀವು ಊಟ ಮಾಡಿ. ಅಂದ್ರೆ ನೀವು ಎಷ್ಟು ಊಟ ಮಾಡ್ತೀರಾ ಅದ್ರಲ್ಲಿ ಅರ್ಧದಷ್ಟು ಮಾತ್ರ ನೀವು ಊಟ ಮಾಡಿದ್ರೆ ಕ್ರಮೇಣ ನಿಮಗೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಲ್ಪ್ ಸಹ ಆಗುತ್ತೆ ಇದು. ಹಾಗೇನೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಯಾವುದೇ ರೀತಿ ಕೊಡೋದೋ ಬೇಡವೋ ಅನ್ನೋ ಡೌಟ್ಸ್ ಇಲ್ದೇನೆ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ಇದು. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ರೀತಿ ಆಡೆಡ್ ಕಲರ್ಸ್ ಇಲ್ಲ, ಹಾಗೇನೆ ಫ್ಲೇವರ್ ಸಹ ಇರೋದಿಲ್ಲ. ನಾವು ಮನೆಯಲ್ಲಿ ಯಾವ ರೀತಿ ನಾವು ಅಡುಗೆಗಳನ್ನ ಮಾಡಿ ನಮ್ಮ ಮನೆಯವ್ರಿಗೆ ಬಡಿಸ್ತೀವೋ ಅದೇ ರೀತಿ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಹೈಜಿನಿಕ್ ವೇನಲ್ಲಿ ನಾನು ತಯಾರು ಮಾಡಿ ನಿಮ್ಗಳಿಗೆ ಈ ಮಿಕ್ಸ್ ನ ತಲುಪಿಸ್ತಾ ಇದ್ದೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಮೊದಲಿಗೆ ಎಲ್ಲರಿಗೂ 2026ನೇ ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸುಮಾರು ಜನ ಕಮೆಂಟ್ ಹಾಕ್ತೀರಾ ಇದು ನಮ್ಗೆ ಹೊಸ ವರ್ಷ ಅಲ್ಲ, ನಮ್ಗೆ ಯುಗಾದಿ ಹೊಸ ವರ್ಷ ಅಂತ.
ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ ಅಲ್ವಾ, ಹೊಸ ಕ್ಯಾಲೆಂಡರ್ ತಂದು ಹಾಕ್ತಿವಿ. ಹಾಗಾಗಿ ನಾನು ಹೊಸ ವರ್ಷ ಅಂತಾನೆ ಇದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಯುಗಾದಿನೂ ನಮ್ಗೆ ಹೊಸ ವರ್ಷನೇ, ಇದೂ ಸಹ ಹೊಸ ವರ್ಷ. ಸೊ ಯಾರು ಏನು ಬೇಜಾರು ಮಾಡ್ಕೋಬೇಡಿ, ಆ ರೀತಿ ಕಮೆಂಟ್ ಹಾಕ್ಬೇಡಿ ಹೊಸ ವರ್ಷ ನಮ್ಗೆ ಇದಲ್ಲ ಅಂತ. ಸೊ ಎಲ್ಲವನ್ನು ಸಹ ಈಕ್ವಲ್ ಆಗಿ ತಗೊಂಡು ಎಲ್ಲವನ್ನು ಸಹ ಆನಂದದಿಂದ ಹಬ್ಬನ ಆಚರಿಸೋಣ ಅನ್ನೋ ರೀತಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರಿ, ಈ ಹೊಸ ವರ್ಷದಲ್ಲಿ ನಾವು ನಿಮ್ಮ ಮನೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂತ ಇದನ್ನೆಲ್ಲ ಆರ್ಡರ್ ಮಾಡ್ತಾ ಇದೀವಿ ಮೇಡಮ್. ಹೊಸ ವರ್ಷ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಮ್ಗೆ ಇದನ್ನೆಲ್ಲ ಕಳಿಸ್ಕೊಡಿ ಅಂತ. ಅವ್ರಿಗೆ ಆಲ್ರೆಡಿ ಪ್ರಾಡಕ್ಟ್ ಸಹ ರೀಚ್ ಆಗಿದೆ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡಿ ನಮ್ಮಲ್ಲಿ ಪ್ರಾಡಕ್ಟ್ಸ್ ನ ಬೈ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಏಕೆಂದ್ರೆ ನಾನ್ ಯಾವುದೇ ಪ್ರಾಡಕ್ಟ್ ತಯಾರು ಮಾಡಿರ್ಬೋದು, ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ. ಈವನ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂದ್ರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಆಗಿರ್ಬೋದು, ಆಮೇಲೆ ರಾಗಿ ಚೋಕೋ ಮಾಲ್ಟ್, ಇದ್ರಲ್ಲೂ ಅಷ್ಟೇ ಸಣ್ಣ ಮಕ್ಕಳೆಲ್ಲ ಕುಡಿತಾರೆ ಅಲ್ವಾ, ಸಣ್ಣ ಮಕ್ಕಳೆಲ್ಲ ಕುಡಿತಾರೆ ಅಂತ ಅಂದ್ಮೇಲೆ ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ಸ್ ಹಾಕಬಾರ್ದು, ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಬಾರ್ದು. ಜನ ಇಷ್ಟಪಡ್ಲಿ ಅಂತ ಅಂದ್ಬಿಟ್ಟು ಕ್ವಾಲಿಟಿಗೆ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ. ನಮ್ಮ ಮನೆಯಲ್ಲೇನೆ ಸಣ್ಣ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ, ಬಲ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಏನು ತುಂಬಾ ಜಾಸ್ತಿ ಇದಾಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಬರ್ಲಿ ಅಂತ ಅದು ಇದು ಆಡ್ ಮಾಡ್ತಾರೇನೋ. ಬಟ್ ನಾವಂತೂ ನಮ್ಮ ಮನೆಯಲ್ಲಿ ಹೇಗೆ ಅಂದ್ರೆ ರಾಗಿ ಚೊಕೊಮಾಲ್ಟ್ ಖಾಲಿ ಆಯ್ತು ಅಂದ್ರೆ ಇದೇ ಪ್ಯಾಕೆಟ್ ನಾನು ತೆಗೆದು ಬಾಕ್ಸಿಗೆ ಹಾಕೊಂಡು ಹಿತೈಷಿಗೆ ಕೊಡೋದು. ಸೊ ಆ ಭರವಸೆ ಮೇಲೆನೆ ನಾನು ಎಲ್ಲರಿಗೂ ಸಹ ರಾಗಿ ಚೊಕೊಮಾಲ್ಟ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ನಮ್ಮಲ್ಲಿ ಸಿಗುವಂತದ್ದು ಯಾವ್ದಕ್ಕೂ ಪ್ರಿಸರ್ವೇಟಿವ್ ಹಾಕಿಲ್ಲ. ಆಮೇಲೆ ಜಾಸ್ತಿ ದಿನ ಬರ್ಲಿ ಅಂತಾನೆ ಪ್ರಿಸರ್ವೇಟಿವ್ ನ ಹಾಕೋದು. ನಾನು ಸುಮಾರು ಜನ ಕೇಳ್ತಾರೆ ಎಷ್ಟು ದಿನ ಇಡ್ಬೋದು ಇದನ್ನ ಅಂತ. ಸೊ ಈ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ನ ನೀವು 1 ಮಂತ್ ತನಕ ಯೂಸ್ ಮಾಡಬಹುದು ವಿತೌಟ್ ರೆಫ್ರಿಜರೇಟರ್. ಆಮೇಲೂ ನಿಮ್ಗೆ ಈ ಪ್ರಾಡಕ್ಟ್ ಉಳಿದಿದೆ ಅಂತ ಅಂದ್ರೆ ರೆಫ್ರಿಜರೇಟರ್ ನಲ್ಲಿ ಇಟ್ಟು ನೀವು ಯೂಸ್ ಮಾಡಿ. ಅಂಡ್ ಈ ರಾಗಿ ಚೋಕೋಮಾಲ್ಟ್ ಅಂತೂ ಆಲ್ಮೋಸ್ಟ್ ನಿಮ್ಗೆ 3-4 ಮಂತ್ಸ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ರಾಗಿ ಯಾವುದೇ ರೀತಿ ಹಾಳಾಗೋದಿಲ್ಲ. ಇದರಲ್ಲಿ ಹಾಕಿರುವಂತಹ ಬಾದಾಮಿ, ಗೋಡಂಬಿ, ಕಲ್ಸಕ್ರೆ ಎಲ್ಲವನ್ನು ಸಹ ನಾವು ಚೆನ್ನಾಗಿ, ಕಲ್ಸಕ್ರೆ ಹುರಿಲಿಕ್ಕಾಗಲ್ಲ, ಬಾದಾಮಿ ಮತ್ತೆ ಗೋಡಂಬಿ ಎಲ್ಲಾನು ಹುರಿದು ಪುಡಿ ಮಾಡೋದ್ರಿಂದ ಅದನ್ನು ಸಹ ಹೆಚ್ಚು ಬಾಳಿಕೆ ಬರುತ್ತೆ. ಹಾಗಾಗಿ 3 ಮಂತ್ಸ್ ಇರ್ಬೋದು. ಸೊ ಮಿಲ್ಕ್ ಮಿಕ್ಸ್ ಪೌಡರ್ ನಲ್ಲಿ ಇವಾಗ ಅವೈಲೇಬಲ್ ಇರೋದು ನಮ್ಮಲ್ಲಿ 2 ಬೀಟ್ರೂಟ್ ಮಾಲ್ಟು ಸ್ಟಾಕ್ ಔಟ್ ಆಗಿದೆ. ಸೊ ಬೀಟ್ರೂಟ್ ನ ತಂದು ಮೇಲೆ ಒಣಗ್ಲಿಕ್ಕೆ ಹಾಕಿದೀವಿ. ಅದನ್ನ ರೆಡಿ ಆದ್ಮೇಲೆ ನಿಮ್ಗೆ ಸ್ಟಾಕ್ಸ್ ಯಾರ್ಯಾರು ಅವೈಲೇಬಲ್ ಇದೆಯಾ ಅಂತ ಕೇಳಿದೀರಾ ಅಥವಾ ಪೆಂಡಿಂಗ್ ಉಳಿಸ್ಕೊಂಡಿದೀವಿ. ಸುಮಾರು ಒಂದು 4-5 ಜನದ್ದು ಬೀಟ್ರೂಟ್ ಮಾಲ್ಟ್ ಅವರು ಪೇಮೆಂಟ್ ಮಾಡಿದ್ದಾರೆ, ಬಟ್ ಅವ್ರದ್ದು ಪೆಂಡಿಂಗ್ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಬೀಟ್ರೂಟ್ ಮಾಲ್ಟ್ ಅವೈಲೇಬಲ್ ಇಲ್ಲ. ಅದನ್ನು ಅಷ್ಟೇ ನಾನು ಸ್ಮಾಲ್ ಬ್ಯಾಚಸ್ ಅಲ್ಲೇನೆ ಮಾಡೋದು. ಒನ್ಸ್ ಅದು ಸ್ಟಾಕ್ ಔಟ್ ಆದ ನಂತರ ನಾನು ನೆಕ್ಸ್ಟ್ ಮತ್ತೆ ಬೀಟ್ರೂಟ್ ನ ತಂದು ಒಣಗ್ ಹಾಕಿ ನಾವು ಬೀಟ್ರೂಟ್ ಮಾಲ್ಟ್ ನ ಪ್ರಿಪೇರ್ ಮಾಡ್ತೀವಿ ಹೊರತು ಫಸ್ಟೇನೆ ಅದಾಗ್ತಿದ ಹಾಗೆ ಇನ್ನೊಂದನ್ನ ಇಟ್ಕೊಳ್ಳೋದಲ್ಲ. ಅಂಡ್ ಈಗ ಅಗೇನ್ ಇದೂನು ಅಷ್ಟೇನೆ ರಾಗಿ ಚೋಕೋ ಮಾಲ್ಟ್ ಡೈಲಿ ಫ್ರೆಶ್ ಬ್ಯಾಚ್ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಮನೆಯಲ್ಲಿ ಪ್ರಿಪೇರ್ ಆಗುತ್ತೆ. ಅಂಡ್ ಇದೂನು ಅಷ್ಟೇ ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಇವತ್ತು ಒಂದು 5 kg ಆರ್ಡರ್ ಬಂದಿದೆ ಅಂತ ಅಂದ್ರೆ 5 kg ಮಾತ್ರ ಪ್ರಿಪೇರ್ ಮಾಡಿಸ್ತೀನಿ ನಾನು. ಹಾಗೇನೆ 10 kg ಬಂದಿತ್ತು ಅಂದ್ರೆ 10 kg ಮಾತ್ರ. ಅವತ್ತಿನ ಸ್ಟಾಕ್ ಅವತ್ತು ಖಾಲಿ ಆಗ್ಬಿಡುತ್ತೆ. ಅಗೇನ್ ನೀವು ಆರ್ಡರ್ ಮಾಡಿದಾಗ ಅವತ್ತಿನ ಸ್ಟಾಕ್ ಅನ್ನೇ ಇದ್ರೆ ನಾನು ನಿಮ್ಗೆ ಡಿಸ್ಪ್ಯಾಚ್ ಮಾಡಿಸ್ತೀವಿ. ಇಲ್ಲಾಂದ್ರೆ ನೆಕ್ಸ್ಟ್ ಡೇಗೆ ಫ್ರೆಶ್ ಬ್ಯಾಚ್ ನಿಮ್ಗೆ ಡಿಸ್ಪ್ಯಾಚ್ ಆಗುತ್ತೆ. ಸೊ ಇದ್ರದ್ದು ಕೋಂಬೋ ಆಫರ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದು 2 1/4 kg ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೇನೆ ರಾಗಿ ಚೋಕೋಮಾಲ್ಟ್ 760 rupees 680 rupees ಸಿಗ್ತಾ ಇದೆ. ಸುಮಾರು ಜನ ಇದನ್ನ ತಗೊಂಡು ತುಂಬಾ ಒಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ, ತುಂಬಾ ಒಳ್ಳೆ ರಿವ್ಯೂಸ್ ಗಳನ್ನ ಕೊಡ್ತಾ ಇದ್ದೀರಾ. ಅದ್ರಲ್ಲೂ ಈ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂತೂ ಬಾಣಂತಿಯರಿಗೆ ಅಥವಾ ತುಂಬಾನೇ ಸುಸ್ತಾಗ್ತಾ ಇದೆ, ಏನೇ ಕೆಲಸ ಮಾಡಿದ್ರು ಅಂತವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ. ನಿದ್ದೆ ಬರ್ತಾ ಇಲ್ಲ ಅಂದವ್ರಿಗೆ ರಾತ್ರಿ ಹೊತ್ತು ಜಸ್ಟ್ ಒಂದು 1/2 ಸ್ಪೂನ್ ಹಾಲಿಗೆ ಇದನ್ನ ಹಾಕೊಂಡು ಮಿಕ್ಸ್ ಮಾಡಿ 1 ವಾರ ನೀವು ಕುಡಿದ್ ನೋಡಿ, ನೆಕ್ಸ್ಟ್ ನಿಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ಗುಡ್ ಸ್ಲೀಪ್ ಅಂತ ಹೇಳ್ತಾರೆ ನೋಡಿ, ಇವನ್ ನಿಮಗ್ ಕನ್ಸ್ ಬಿದ್ದಿರೋದು ನಿಮಗ್ ನೆನಪಿರೋದಿಲ್ಲ, ಅಷ್ಟು ಒಳ್ಳೆ ಸ್ಲೀಪ್ ಬರುತ್ತೆ ಇದನ್ನ ಹಾಕೊಂಡ್ ಕುಡಿದ್ರೆ. ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಯಾಕೆಂದ್ರೆ ಎಲ್ಲಾ ರೀತಿ ನಟ್ಸ್ ಹಾಕಿದೀನಿ, ಎಲ್ಲಾ ರೀತಿ ಸೀಡ್ಸ್ ನ ಯೂಸ್ ಮಾಡಿದೀನಿ. ಹಾರ್ಟ್ ಹೆಲ್ತ್ ಗೆ ಉಪಯೋಗ ಆಗ್ಲಿ ಅಂತ ಕಡಲೆನ ಸಹ ಯೂಸ್ ಮಾಡಿದೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಕಲರ್ ಬರ್ಲಿ ಅಂತ ಆರ್ಟಿಫಿಷಿಯಲ್ ಕಲರ್ ನ ಹಾಕಿಲ್ಲ. ಅರ್ಶನ ಮತ್ತೆ ಕೇಸರಿನ ಹಾಕಿ ಈ ಕಲರ್ ನ ಬರ್ಸಿರೋದು. ನೀವು ಮಿಲ್ಕ್ ಗೆ ಮಿಕ್ಸ್ ಮಾಡಿದಾಗ ಲೈಟ್ ಆಗಿ ಆ ಟಿಂಜ್ ಬರುತ್ತೆ. ಒಂದೊಂದ್ ಕಡೆ ಸ್ಯಾಫ್ರನ್ದು ಸಕ್ಕತ್ತಾಗಿರುತ್ತೆ. ಆ ಟೇಸ್ಟ್ ಅಷ್ಟೇನೆ. ಅಂಡ್ ಇದು ಕಂಪ್ಲೀಟ್ಲಿ ಶುಗರ್ ಫ್ರೀ ಆಗಿರುತ್ತೆ. ನನ್ನ
ನಮ್ಮಲ್ಲಿ ಸಿಗೋಂತ ಯಾವುದೇ ಪ್ರಾಡಕ್ಟ್ಸ್ಗಾಗಿರ್ಬೋದು ಯಾವುದಕ್ಕೂ ಶುಗರ್ ಯೂಸ್ ಮಾಡಲ್ಲ, ವೈಟ್ ಶುಗರ್. ಸೊ ಇವಾಗ ಯಾರ ಮನೆಯಲ್ಲೂ ಶುಗರ್ ಆಲ್ಮೋಸ್ಟ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಶುಗರ್ ಒಂದು 5 kg ತಂದು ಇಟ್ಕೊಂತಾ ಇದ್ದೆ ಮನೆಯಲ್ಲಿ. ಇವಾಗ ಜಸ್ಟ್ 1/2 kg ಅಷ್ಟೇನೆ. ಮಿಲ್ಕ್ ಶೇಕ್ ಗಳಿಗೆ ಏನಾದ್ರೂ ಒಂದು ಸ್ವೀಟ್ಸ್ ಮಾಡ್ಬೇಕು ಅಂತ ಅಂದಾಗ ಜಸ್ಟ್ 1/2 kg ತರಿಸ್ಕೊಂತೀನಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಎಲ್ಲ ಬೆಲ್ಲನೇ ಯೂಸ್ ಮಾಡೋದು. ಸೊ ಯಾವುದೇ ಪ್ರಾಡಕ್ಟ್ಸ್ಗೂ ವೈಟ್ ಶುಗರ್ ಹಾಕಿಲ್ಲ. ಇದರಲ್ಲಿ ಯೂಸ್ ಮಾಡೋದು ನಾವು ಕೆಂಪು ಕಲ್ಸಕ್ರೆನ ಯೂಸ್ ಮಾಡ್ತೀವಿ. ನಮ್ಗೆ ಅದು ಬೇಡ, ಕಲ್ಸಕ್ರೆ ಎನಿ ಫಾರ್ಮ್ ಆಫ್ ಶುಗರ್ ಬೇಡ, ಕಂಪ್ಲೀಟ್ಲಿ ಶುಗರ್ ಫ್ರೀ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಅದನ್ನು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ರಾಗಿ ಚೋಕೋಮಾಲ್ಟ್ ವಿತೌಟ್ ರಾಕ್ ಶುಗರ್ ಸಹ ಅವೈಲೇಬಲ್ ಇದೆ. 250 ಗ್ರಾಮ್ಸ್ ಬೇಕು ಅಂದ್ರೆ 250 ಗ್ರಾಮ್ಸ್ ನ ಕೊಡ್ತೀವಿ. 500 ಗ್ರಾಮ್ಸ್ ಬೇಕು ಅಂತ ಅಂದ್ರೆ 500 ಗ್ರಾಮ್ಸ್ ನ ಕೊಡ್ತೀವಿ. ಸುಮಾರು ಜನ ಈ ಕೋಂಬೋ ಆಫರ್ ನಲ್ಲೇನೆ ನಮಗೆ ರಾಗಿ ಚೋಕೋಮಾಲ್ಟ್ ವಿತೌಟ್ ರಾಕ್ ಶುಗರ್ ಕೊಡಿ ಅಂತ ಅಂದ್ಬಿಟ್ಟು ವಿತೌಟ್ ರಾಕ್ ಶುಗರ್ನೇ ತರಿಸ್ಕೊಂಡಿದೀರಾ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದು ಪ್ಯಾಕೆಟ್ ಓಪನ್ ಮಾಡ್ತಿದ್ದಾಗೇನೆ ಚಾಕ್ಲೇಟ್ ಘಮ ಬರುತ್ತಲ್ಲ, ಆ ಘಮಕ್ಕೆನೆ ಮಕ್ಕಳು ಮಾತ್ರ ಅಷ್ಟು ಇಷ್ಟಪಟ್ಟು ಕುಡಿತಾರೆ ಇದನ್ನ. ರಾಗಿ ಚೋಕೋಮಾಲ್ಟ್ ನಮ್ಮನೇಲಿ ಫೇವ್ರೇಟ್ ಆಗೋಗಿದೆ ಇದು. ಅಂಡ್ ನೆಕ್ಸ್ಟ್ ಸಿಗೋವಂಥದ್ದು ನಮ್ಮಲ್ಲಿ ದೋಸಾ ಪ್ರೀಮಿಕ್ಸ್ಗಳು. ಇದನ್ನು ಅಷ್ಟೇನೆ ಯೂಸ್ ಮಾಡಿದವ್ರು ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ. ಇದು ಅಷ್ಟೇನೆ 3 months ತನಕ ನೀವು ಇದನ್ನ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಜಾಸ್ತಿ ಪ್ರಮಾಣದಲ್ಲಿ ತಂದಿಟ್ಕೊಂಡ್ರೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ರೆಫ್ರಿಜರೇಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದು. ಆಲ್ಮೋಸ್ಟ್ 9 to 12 months ತನಕ ಇದು ಚೆನ್ನಾಗಿರುತ್ತೆ. ಮಿಲೆಟ್ ದೋಸಾ ಪ್ರೀಮಿಕ್ಸ್ ಮತ್ತೆ ರಾಗಿ ದೋಸಾ ಪ್ರೀಮಿಕ್ಸ್ ಎರಡೂನು ನೀವು ಹಿಂದಿನ ದಿನ ನಾವು ಯಾವ ರೀತಿ ದೋಸೆ ಇಡ್ಲಿನೆಲ್ಲ ಒಂದ್ 4:30-5 ಗಂಟೆ ಹಾಗೆ ಕಲಸಿ ಇಡ್ತೀವಿ ನೋಡಿ, ಅದೇ ರೀತಿ ಕಲಸಿ ಇಡಿ. ನೆಕ್ಸ್ಟ್ ಡೇಗೆ ದೋಸೆ ಮಾಡಿದ್ರೆ ಸೂಪರ್ ಆಗಿರುವಂತ ಕ್ರಿಸ್ಪಿ ದೋಸಾ, ಸಾಫ್ಟ್ ದೋಸಾ ರೆಡಿ ಆಗುತ್ತೆ. ಸ್ವಲ್ಪ ಉಬ್ಬಿ ಬಂದಿಲ್ಲ ಅಂತ ಅಂದ್ರೂ ಟೇಸ್ಟ್ ವೈಸ್ ಅಲ್ಲಂತೂ ಸಕ್ಕತ್ತಾಗಿರುತ್ತೆ. ಅಂಡ್ ವರ್ಕಿಂಗ್ ವುಮೆನ್ಸ್ಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ಸ್. ತುಂಬಾ ಜನ ನನಗೆ ಒಳ್ಳೆ ಒಳ್ಳೆ ರಿವ್ಯೂಸ್ ನ ಕೊಡ್ತಾ ಇದ್ದೀರಾ. ಅಂಡ್ ರಾಗಿ ದೋಸಾ ಅಂತೂ ದಿನದಲ್ಲಿ ಒಂದು 7 kg ಆಗೋಷ್ಟು ಮಾಡಿಸ್ತಾ ಇದೀವಿ. ಡೈಲಿ ರಾಗಿ ದೋಸಾ ಅವತ್ತಿಂದ ಅವತ್ತಿಗೆನೆ ಖಾಲಿ ಆಗ್ತಾ ಇದೆ. ಮಿಲೆಟ್ ದೋಸಾನು ಅಷ್ಟೇನೆ. ಅಂಡ್ ಪೆಸರಟ್ಟು 3rd ಬ್ಯಾಚ್ ನಾವು ಮಾಡಿಸ್ತಾ ಇರೋದು. ಡೈಲಿ ನಾನು ಇದನ್ನ 5 kg ಆಗೋಷ್ಟು ಮಾಡಿಸ್ತಾ ಇದ್ದೀನಿ. 3rd ಬ್ಯಾಚ್ ಅದನ್ನು ಸಹ ಇನ್ 2 ಪ್ಯಾಕೆಟ್ ಉಳಿದಿದೆ ಅಷ್ಟೇನೆ. ಸೊ ಇವತ್ತಿಗೆ ಫ್ರೆಶ್ ಆಗಿ ಈ ಪೆಸರಟ್ಟುನ ಇವತ್ತು ಸಹ ಮಾಡಿಸ್ತಾ ಇದೀವಿ ನಾವು. ಪೆಸರಟ್ಟು ಅಂತೂ ತುಂಬಾನೇ ಚೆನ್ನಾಗಿದೆ. ಫ್ಲೇವರ್ನು ಅಷ್ಟೇನೆ, ಅದ್ರ ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ಸಕ್ಕದಾಗಿದೆ. ಇದಕ್ಕೆ ಒಂದ್ ಸ್ವಲ್ಪ ನೀವು ಈರುಳ್ಳಿ ಮತ್ತೆ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಡ್ಡು ಮಾಡ್ಕೊಂಡ್ರಂತೂ ಸಕ್ಕತ್ತಾಗಿರುತ್ತೆ. ಅದ್ರ ಒಂದ್ 2 hours ನೆನೆಸ್ಲಿಕ್ ಬಿಡಿ. ಇಲ್ಲ ಹಿಂದಿನ ದಿನ ರಾತ್ರಿ ಕಲ್ಸಿಟ್ಟು ಬೆಳಗ್ಗೆ ಮಾಡೋದು ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಯೂಶಲಿ ಪೆಸರಟ್ಟು ನಾವು ಅವಾಗಿಂದ ಅವಾಗೆ ಮಾಡ್ತೀವಿ ಅಲ್ವಾ, ಇನ್ಸ್ಟೆಂಟ್ ಆಗಿ ಮಾಡುವಂತದ್ದು. ಹಾಗಾಗಿ ಇದನ್ನ ನಾನೇನ್ ಜಸ್ಟ್ 20 minutes ಮಾತ್ರ ನೆನೆಸಿ ಆಮೇಲೆ ದೋಸೆ ಮಾಡ್ಬೋದು ಅಂತ ನಾನಿಲ್ಲಿ ಇನ್ಸ್ಟ್ರಕ್ಷನ್ಸ್ ನಲ್ಲಿ ಕೊಟ್ಟಿದ್ದೀನಿ. ಹಿಂದಿನ ದಿನ ಕಲ್ಸಿಟ್ಟು ಪಾರಂಪರಿಕವಾಗಿ ನಾವು ಹೇಗೆ ಫರ್ಮೆಂಟೇಶನ್ ಮಾಡಿ ದೋಸೆಗಳನ್ನ ಮಾಡ್ತೀವಿ ಆ ರೀತಿ ಮಾಡಿದ್ರೆ ಇನ್ನೂ ನಿಮ್ಗೆ ಬೆಸ್ಟ್ ಅಂತ ಅನ್ಸುತ್ತೆ ಇದು. ಸೊ ಈ ಮೂರನ್ನು ನೀವು ತಗೊಂಡ್ರೆ 660 rupeesಗೆ ಕಾಂಬೋ ಆಫರ್ ನಲ್ಲಿ ಸಿಗ್ತಾ ಇದೆ. ಸುಮಾರು ಜನ 660 rupeesಗೆ ಕಾಂಬೋ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂತ ಸಖತ್ ಇಷ್ಟಪಟ್ಟು ತಗೋತಾ ಇದ್ದೀರಾ. ಸೊ ದೋಸಾ ಕಾಂಬೋ ಮತ್ತೆ ಹೆಲ್ತ್ ಕಾಂಬೋ ಎರಡು ಅವೈಲೇಬಲ್ ಇದೆ ಇವಾಗ. ಇದ್ರ ಪ್ರಾಡಕ್ಟ್ ರೇಂಜ್ ಬಂದು 760 rupees ಆಗುತ್ತೆ. ಅದನ್ನ 660 rupeesಗೆ ಈ ಮೂರನ್ನು ಅರ್ಧ kg ತಗೊಂಡ್ರೆ ನಾವು ನಿಮ್ಗೆ ಕಳಿಸ್ಕೊಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಇದು ರೇಟ್, ಇದ್ರ ಮೇಲೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ನಾವೇನು ತಗೊಳ್ಳೋದಿಲ್ಲ. ಸೊ ಇದಾಯ್ತು ದೋಸೆದು. ಅಂಡ್ ಸಾಂಬಾರ್ ಪೌಡರ್ ನಾನು ಈ ಹಿಂದೆನೆ ಹೇಳ್ದಾಗೆ ಆಲ್ ಇನ್ ಒನ್ ಪೌಡರ್ ಅಂತ ಹೇಳ್ಬೋದು. ಜಸ್ಟ್ ಇದನ್ನ ಗೊಜ್ಜುಗಳಿಗೂ ನಾನು ಇದನ್ನೇ ಹಾಕೋದು. ಬೆಳಗ್ಗೆ ಹೊತ್ತು ಏನಾದ್ರೂ ದೋಸೆಗೆ, ಚಪಾತಿಗೆ ಅದಕ್ಕೆಲ್ಲ ಗೊಜ್ಜುಗಳನ್ನ ಮಾಡ್ತೀವಲ್ವಾ, ತರಕಾರಿ ಗೊಜ್ಜು, ಅದಕ್ಕೆ ರುಬ್ಬಿ ಹಾಕೋ ಅಂತದಕ್ಕೂ ನಾನು ಇದನ್ನೇ ಹಾಕೋದು. ಅಂಡ್ ಎವ್ರಿ ಡೇ ಸಾಂಬಾರ್ಗೆ ಇದನ್ನೇ ಹಾಕೋದು, ತಿಳಿ ಸಾರ್ಗೆ ಇದನ್ನೇ ಹಾಕೋದು. ತುಂಬಾನೇ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬಾತ್ ಅಂತೂ ಪರ್ಫೆಕ್ಟ್ ಹೋಟೆಲ್ ರೀತಿ ಟೊಮ್ಯಾಟೊ ಬಾತ್ ಬರುತ್ತೆ. ಸುಮಾರು ಜನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತಾ ಇದ್ರಿ 250 grams ಅಲ್ಲಿ ಕೊಡಿ, ನಮ್ಗೆ ಟೇಸ್ಟ್ ನೋಡಿ ಕೊಡ್ತೀವಿ ಅಂತ. ಹಾಗಾಗಿ ಇವಾಗ 250 grams ಅಲ್ಲೂ ಸಾಂಬಾರ್ ಪೌಡರ್ ಅವೈಲೇಬಲ್ ಇದೆ, ತಗೋಬಹುದು. ಅಂಡ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಬಂದು 100 grams ನಲ್ಲಿ ನಿಮ್ಗೆ ಸ್ಯಾಂಪಲ್ ಸಿಗುತ್ತೆ. ನಮ್ಗೆ 1/4 kg ತಗೊಂಡು ವೇಸ್ಟ್ ಆಗುತ್ತೆ ಅಥವಾ ಹೇಗಿದ್ಯೋ ಏನೋ ಟೇಸ್ಟ್ ನಮ್ಗೆ ಅಕಸ್ಮಾತ್ ಇಷ್ಟ ಆಗ್ಲಿಲ್ಲ ಅಂದ್ರೆ 1/4 kg ವೇಸ್ಟ್ ಆಗುತ್ತೆ, ಬೇಡ ಅಂತ ಅಂದವರು 100 grams ನ ನೀವು ಫಸ್ಟ್ ತಗೊಂಡು ಟ್ರಯಲ್ ನೋಡಬಹುದು. 100 grams ನಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ 1/4 kg ಅರ್ಧ kg ನಲ್ಲಿ ಅವೈಲೇಬಲ್ ಇದೆ. ಅಂಡ್ ಇವಾಗ ಹೊಸದಾಗಿ ನಾನು ಆಡ್ ಮಾಡಿದ್ದೆ
ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ತುಂಬಾನೇ ಒಳ್ಳೇದಾಗುತ್ತೆ. ಇದನ್ನ ನೀವು ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಡೈಲಿ ಕನ್ಸ್ಯೂಮ್ ಮಾಡಿ. ಅಟ್ಲೀಸ್ಟ್ ಒಂದು ಸಣ್ಣ ಗ್ಲಾಸಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು 1/4 ಚಮಚ ಆಗೋಷ್ಟು ಈ ಪೌಡರ್ನ ಹಾಕಿ ನೀವು ನೀರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನೀವು ಉಪ್ಪನ್ನ ಹಾಕೊಂಡಾದ್ರೂ ಕುಡಿಬಹುದು, ಇಲ್ಲ ಮಕ್ಳಿಗೆ ಕೊಡ್ತೀರಾ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ರೆ ಅದನ್ನಾದ್ರೂ ಸಹ ಯೂಸ್ ಮಾಡಬಹುದು. ಬೆಲ್ಲನಾದ್ರೂ ಸಹ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಇದನ್ನ ಯೂಸ್ ಮಾಡಿ ಬರೀ ಉಪ್ಪನ್ನೇ ಹಾಕಿ ಉಪ್ಪಿನ ಗಂಜಿ ಕುಡಿ ಮಾಡ್ಬೇಕು ಅಂತೇನಿಲ್ಲ, ಬೆಲ್ಲ ಹಾಕಿನೂ ಸಹ ಸಿಹಿ ಗಂಜಿನೂ ಸಹ ಇದ್ರಲ್ಲಿ ಮಾಡ್ಕೋಬಹುದು. ಇದ್ರಲ್ಲಿರುವಂತ ಹೆಲ್ತ್ ಬೆನಿಫಿಟ್ಸ್ ಎಷ್ಟು ಅಂತ ಹೇಳಿದ್ರು ಕಡಿಮೆ ಆಗುತ್ತೆ. ಸೊ ಖಂಡಿತ ಬೈ ಮಾಡಿ, ಇದನ್ನ ತುಂಬಾನೇ ಒಳ್ಳೇದು ಇದು. ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ನಮ್ಗೆ ಏನೇನ್ ಕೊರತೆಗಳಿದೆ ಅಂತ ನಮಗ್ ಗೊತ್ತಾಗದೇ ಇಲ್ಲ. ಎಷ್ಟೇ ಸಣ್ಣ ಕೆಲಸ ಮಾಡಿದ್ರು ಸುಸ್ತು ಅಥವಾ ತಲೆ ಕೂದಲು ಉದ್ರೋದು ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸೊ ಅಂಥವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಹಾಗೇನೆ ನಿಮ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಸಹ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯೂಶಲಿ ಹೇಳ್ತಾರೆ ವಿತಿನ್ 7-7:30 ನಮ್ ಡಿನ್ನರ್ ನ ಮುಗಿಸ್ಬಿಡ್ಬೇಕು ಅಂತ. ಸೊ 7-7:30 ಹಾಗೆ ಒಂದ್ ದೊಡ್ಡ ಬೌಲ್ ನಲ್ಲಿ ನೀವು ಗಂಜಿ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು, ಈರುಳ್ಳಿ ನನ್ನ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಆ ರೀತಿ ಮಾಡ್ಕೊಂಡು ಕುಡಿದ್ರೆ ಫುಲ್ ಅಂತ ಅನ್ಸುತ್ತೆ ಹೊಟ್ಟೆ ನಿಮ್ಗೆ. ನೆಕ್ಸ್ಟ್ 1-2 hours 3 hours ಆದ್ಮೇಲೆ ಮತ್ತೆ ಊಟ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಬೇಗ ಮಲ್ಕೊಂಡು ನೀವು ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ಬಹುದು, ಮೂಡ್ ಫ್ರೆಶ್ ಆಗಿರುತ್ತೆ. ಅಂಡ್ ಯಾವುದೇ ರೀತಿ ಇದ್ರಲ್ಲೂ ಸಹ ಪ್ರಿಸರ್ವೇಟಿವ್ ಇಲ್ಲ. ಕಂಪ್ಲೀಟ್ಲಿ ಎಲ್ಲವನ್ನು ಸಹ ಹುರಿದು ಮನೆಯಲ್ಲೇನೆ ಹದವಾಗಿ ನಾನು ತಯಾರು ಮಾಡಿಸಿರುವಂತ ಪೌಡರ್ ಇದು. ಇದರಲ್ಲಿ ಮಿಲೆಟ್ಸ್ ಇರೋದಿಲ್ಲ, ಎಲ್ಲಾ ರೀತಿ ಕಾಳುಗಳಿದೆ. ಅಂಡ್ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಇಲ್ಲಿ ಹಾಕಿದೀನಿ. ರಾಗಿನೂ ಅಷ್ಟೇನೆ ಮೊಳಕೆ ಬರ್ಸಿ ಹುರಿದು ಮಾಡಿಸಿರುವಂತದ್ದು. ಜೊತೆಗೆ ಕೆಂಪಕ್ಕಿ ಹಾಕಿದೀನಿ. ಕೆಂಪಕ್ಕಿ ರಾಜಮುಡಿ ರೈಸ್, ತುಂಬಾ ಅನ್ಪಾಲಿಶ್ಡ್ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನ ಹಾಕಿದೀವಿ. ಅದ್ರ ಜೊತೆಗೆ ಜೀರಿಗೆ, ಸೋಯಾ ಬೀನ್ಸ್, ಕಪ್ಪುದ್ದಿನ ಕಾಳು, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಮೆಂತ್ಯ, ಗೋಧಿ, ಹುರ್ಗಡ್ಲೆ, ಆಮೇಲೆ ಕಡಲೆ ಬೀಜ, ದಪ್ಪ ರವೆ, ಬಿಳಿ ಜೋಳ, ಹಿಪ್ಲಿ ಅಂತ ಹೇಳ್ತಾರೆ. ಇಷ್ಟು ಉದ್ದ ಇರುತ್ತೆ. ಅದು ನಾರ್ಮಲ್ ಪೆಪ್ಪರ್ ತರನೇ ಬರುತ್ತೆ, ರೌಂಡ್ ಇರಲ್ಲ, ಇಷ್ಟು ಉದ್ದಕ್ಕಿರುತ್ತೆ. ಹಿಪ್ಲಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬೆಸ್ಟ್. ಈ ಚಳಿಗಾಲದಲ್ಲಿ ಅದೊಂದು ಸ್ವಲ್ಪ ನೀವು ಮನೇಲಿ ತಂದಿಟ್ಕೊಂಡ್ರೆ ಕೆಮ್ಮು ಶೀತ ಎಲ್ಲ ಮಕ್ಳಿಗೆ ಆಗ್ತಾನೆ ಇರುತ್ತಲ್ಲ, ಕಫ ಎಲ್ಲ ಕಟ್ಟುತ್ತಲ್ಲ, ಆ ಹಿಪ್ಪಿನ ಒಂಚೂರು ಹುರಿದ್ಬಿಟ್ಟು ಕುಟಾಣಿಲಿ ಪೌಡರ್ ಮಾಡ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಾ ಬಂದ್ರೆ ಬೆಸ್ಟ್ ಆಗಿ ಕಫ ಹೋಗುತ್ತೆ ಮಕ್ಕಳಿಗೆ. ಸೊ ಅದನ್ನು ಸಹ ಹಾಕಿದೀವಿ ನಾವಿದ್ರಲ್ಲಿ, ಯಾಕೆಂದ್ರೆ ಇದು ಎಲ್ಲಾ ರೀತಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ನಾನು ತಯಾರು ಮಾಡಿರುವಂತ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಇದು. ಹಿಪ್ಲಿ ಹಾಕಿದೀವಿ, ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೀಜ, ಹಾಗೇನೆ ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಹುರ್ಗಡ್ಲೆ, ಬಾಜ್ರಾ, ಸ್ವಲ್ಪ ಏಲಕ್ಕಿ, ತೊಗರಿಬೇಳೆ ಮತ್ತೆ ಅಲಸಂದೆ ಕಾಳು. ಎಲ್ಲಾ ಕಾಳುಗಳು ಏನೇನಿಲ್ಲಿ ಮೆನ್ಷನ್ ಮಾಡಿದೀನಿ, ಈವನ್ ಬಾಜ್ರಾ ಆಗಿರ್ಬೋದು ಅಥವಾ ಏನು ಬೇರೆ ಜೋಳ ಆಗಿರ್ಬೋದು, ಅದು ಎಲ್ಲವನ್ನು, ಗೋಧಿ ಆಗಿರ್ಬೋದು, ಎಲ್ಲವನ್ನು ಮೊಳಕೆ ಬರ್ಸಿನೇ ಮಾಡಿರೋಂಥದ್ದು. ಸೊ ಮೊಳಕೆ ಬರ್ಸಿ ಮಾಡಿರೋದ್ರಿಂದ ಹೆಚ್ಚು ಪ್ರೋಟೀನ್ ಇರುತ್ತೆ. ನೀವೇನಾದ್ರೂ ಜಿಮ್ ಫ್ರೀಕಿಂಗ್ ಇದ್ದೀರಾ, ಜಿಮ್ಗೆ ಹೋಗ್ತಾ ಇದ್ದೀರಾ, ಮನೆಯಲ್ಲೇನೆ ವರ್ಕೌಟ್ಸ್ ಮಾಡ್ತಾ ಇದ್ದೀರಾ ಅಂತ ಇದ್ರೆ ನಿಮ್ಗೆ ಪ್ರೋಟೀನ್ ಇಂಟೇಕ್ ತುಂಬಾನೇ ಬೇಕೇ ಬೇಕಾಗುತ್ತೆ ಮಸಲ್ ಗ್ರೋತಿಗೆಲ್ಲ. ಸೊ ಅಂಥವ್ರು ಬೆಳಗ್ಗೆ ಎದ್ದು ಎಲ್ಲೋ ಏನೋ ಪ್ಲಾಂಟ್ ಬೇಸ್ಡ್ ಸಿಗೋದು, ಕೆಮಿಕಲ್ಸ್ ಹಾಕಿರೋದು, ಪ್ರಿಸರ್ವೇಟಿವ್ ಹಾಕಿರೋಂತ ಪ್ರೋಟೀನ್ ಪೌಡರ್ನ ಯೂಸ್ ಮಾಡೋದ್ರ ಬದಲು ಆರೋಗ್ಯವಾಗಿರುವಂತ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಜಸ್ಟ್ 1 ಸ್ಪೂನ್ 2 ಸ್ಪೂನ್ ಹಾಕಿ ನೀವು ಗಂಜಿ ತರ ಪ್ರಿಪೇರ್ ಮಾಡ್ಕೊಂಡು 1 ಲೋಟ ಕುಡಿರಿ ದಿನದಲ್ಲಿ. ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ಪ್ರೋಟೀನ್ ಇದೆ ಇದರಲ್ಲಿ ಅಂತ. ಸೊ ಖಂಡಿತ ಬೈ ಮಾಡಿ, ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಕ್ವಾಲಿಟಿಗೆ ನಾನ್ 100% ಗ್ಯಾರಂಟಿ ಕೊಡ್ತೀನಿ ಇದರಲ್ಲಿ. ಇವಾಗ ಯಾರ್ಯಾರು ನನ್ನ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ತುಂಬಾ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನು ಇದರಲ್ಲಿ ಪ್ರಿಸರ್ವೇಟಿವ್ ಇಲ್ಲ, ನಮ್ಮ ಮಕ್ಳಿಗಂತೂ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ. ಸೊ ಅಂಥವ್ರು ನೀವು ನಿಮ್ ಮಕ್ಳುಗಳಿಗೆ ಅಷ್ಟೇ ಅಲ್ಲ, ಬೇರೆಯವ್ರ ಹೆಲ್ತ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನೀವ್ ಯೂಸ್ ಮಾಡಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್. ಸೊ ಇದು 1/4 kg ಮತ್ತೆ ಅರ್ಧ kg ಎರಡು ಪ್ಯಾಕೆಟ್ಸ್ ನಲ್ಲೂ ಅವೈಲೇಬಲ್ ಇದೆ. 1/4 kg ಬಂದು ಜಸ್ಟ್ 130 ರೂಪೀಸ್ ಆಗುತ್ತೆ, ಅರ್ಧ kg 250 ರೂಪೀಸ್ ಆಗುತ್ತೆ. ಖಂಡಿತ ಬೈ ಮಾಡಿ, 1 ತಿಂಗಳು ಯೂಸ್ ಮಾಡಿ ನೋಡಿ, ನಿಮ್ಗೆನೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ಸ್. ಡೈಲಿ ರಾಗಿ ಅಂತೂ ಯಾರು ತಿನ್ನಲ್ಲ, ಸೊ ಹಾಗಾಗಿ ರಾಗಿ ಚೋಕೋಮಾಲ್ಟ್ ನ ಯೂಸ್ ಮಾಡ್ತಾ ಇದೀವಿ ಮನೆಯಲ್ಲಿ. ಸೊ ಎಲ್ಲಾ ರೀತಿ ಕಾಳುಗಳನ್ನು ಮೊಳಕೆ ಬರ್ಸಿ ಮಾಡಿರೋದ್ರಿಂದ ಡೈಲಿ ಒಂದೊಂದು ಕಾಳು ಅಂತ ಅಂದ್ರೂ 2 ದಿನ ಮಾಡ್ತೀವಿ, 3 ದಿನ ಮಾಡ್ತೀವಿ, 4ನೇ ದಿನಕ್ಕೆ ಜಸ್ಟ್ ಅನ್ನ ತಿನ್ಕೋಬಿಡೋಣ, ಇವತ್ತು ಮಾಡಕ್ ಟೈಮ್ ಇಲ್ಲ ಅಂತ ನಮ್ಗೆನೆ ಅನ್ಸುತ್ತೆ. ಅಂತದ್ರಲ್ಲಿ ಇದು 1 ಪ್ಯಾಕೆಟ್ ಇದ್ರೆ ಬಿಳಿ ಅನ್ನ ಮತ್ತೆ ತರಕಾರಿ ಸಾಂಬಾರು ಎಲ್ಲ ಇದ್ದೇ ಇರುತ್ತೆ. ಜೊತೆಗೆ ಒಂದ್ ಸ್ವಲ್ಪ ಈ ಮಿಕ್ಸ್ ನ ಹಾಕೊಂಡು
ಗಂಜಿ ತರ ಮಾಡ್ಕೊಂಡು ಮಜ್ಜಿಗೆಗೆ ಹಾಕೊಂಡು ಕುಡಿದ್ರು ಈ ದಿನದಲ್ಲಿ ನಿಮ್ಗೆ ಎಷ್ಟು ಪ್ರೋಟೀನ್ ಫೈಬರ್ ಸಿಗ್ಬೇಕಾಗುತ್ತೆ ಅಷ್ಟು ಪ್ರೋಟೀನ್ ಮತ್ತೆ ಫೈಬರ್ ಎಲ್ಲವೂ ಅಂಶ ಇದ್ರಿಂದ ನಿಮಗ್ ಸಿಗತ್ತೆ. ಸೊ ಖಂಡಿತ ಕಣ್ಣು ಮುಚ್ಕೊಂಡು ಬೈ ಮಾಡಬಹುದು. ಈ ರೇಟ್ಸ್ ನಲ್ಲಿ ನಿಮ್ಗೆ ಹೊರಗಡೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿ ಕೊಡ್ತಾರೆ. ಸೊ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಕಂಪ್ಲೀಟ್ಲಿ ಹೋಮ್ ಮೇಡ್. ನಾನು ಪ್ರೀತಿಯಿಂದ ಎಲ್ಲರಿಗೂ ಸಹ ಇದನ್ನ ಪ್ರಿಪೇರ್ ಮಾಡಿದ್ದೀನಿ. ತುಂಬಾನೇ ಟೈಮ್ ಕೊಟ್ಟು ತುಂಬಾ ಎಲ್ಲ ವಿಚಾರಿಸಿ ಎಲ್ಲಾ ಕಡೆ ನಮ್ಮ ಅತ್ತೆ ಅವ್ರನ್ನ ನಮ್ಮ ಅಮ್ಮ ಅವ್ರನ್ನ ಎಲ್ಲಾನು ಏನೇನ್ ಹಾಕಿ ಮಾಡ್ಬೋದು, ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಇದನ್ನ ಅಂತ ಅನ್ಬಿಟ್ಟು ಎಲ್ಲ ತಿಳ್ಕೊಂಡು ಹೊಸ ವರ್ಷಕ್ಕೆ ಹೊಸ ಪ್ರಾಡಕ್ಟ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಖಂಡಿತ ಬೈ ಮಾಡಿ, ತುಂಬಾನೇ ಒಳ್ಳೇದು. ಸೊ ಇದನ್ನ ಬೈ ಮಾಡ್ಬೇಕು ಅಂತ ಅಂದ್ರೆ ಗೊತ್ತಲ್ವಾ, ನೀವು ವಾಟ್ಸ್ಆಪ್ ಮಾಡ್ಬೇಕಾಗಿರೋದು 7795846794 ನಂಬರ್ಗೆ, 7795846794 ನಂಬರ್ಗೆ ಖಂಡಿತ ಬೈ ಮಾಡಿ. ಹಾಗೇನೆ ಆಫರ್ ಸಹ ಆಗ್ತಾ ಇದೆ. 1000 ರೂಪೀಸ್ ಅಂಡ್ ಅಬೋವ್ ಪರ್ಚೇಸ್ ಮಾಡಿದವ್ರಿಗೆ ಗಿಫ್ಟ್ಸ್ ಕಳಿಸ್ತಾ ಇದ್ದೀನಿ, ಅಂಡ್ 2000 ರೂಪೀಸ್ ಅಬೋವ್ ಪರ್ಚೇಸ್ ಮಾಡಿದವ್ರಿಗೂ ಸಹ ಗಿಫ್ಟ್ಸ್ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರೂ ಹೊಸ ಆಫರ್ಸ್ ನ ನೋಡ್ತೀನಿ. ಸೊ ಅಲ್ಲಿವರೆಗೆ ಬೇಗ ಬೈ ಮಾಡಿ. ಮನೆಯಲ್ಲೇ ಎಲ್ಲವನ್ನೂ ಸಹ ಪ್ರಿಪೇರ್ ಮಾಡೋದ್ರಿಂದ ನಾನು ಜಾಸ್ತಿ ಏನು ಪ್ರಾಡಕ್ಟ್ಸ್ ನ ಇಟ್ಕೊಂಡಿಲ್ಲ. ನನಗೆ ಮನೆಯನ್ನು ನೋಡ್ಕೊಂಡು ವಿಡಿಯೋಸ್ನು ಮಾಡಿ ಇಷ್ಟನ್ನೆಲ್ಲ ಪ್ರಿಪೇರ್ ಎಷ್ಟು ಆಗುತ್ತೋ ಅಷ್ಟನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಕ್ವಾಲಿಟಿ ಬೇಸ್ಡ್ ಪ್ರಾಡಕ್ಟ್ಸ್ ನ ನಿಮಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ ಇರೋದ್ರಿಂದ ಎಲ್ಲವನ್ನೂ ಸಹ ಸ್ಮಾಲ್ ಬ್ಯಾಚಸ್ ನಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ಕಂಪ್ಲೀಟ್ಲಿ ಹೆಲ್ದಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಮಾಡಬೇಕು ಪ್ರಾಡಕ್ಟ್ಸ್ ಅಂತ ಇದ್ರೆ ಸುಮಾರು ಪ್ರಾಡಕ್ಟ್ಸ್ ಗಳಿದೆ. ಏನು ಜಸ್ಟ್ ಖಾರದ ಪುಡಿ, ಪುಳಿಯೋಗರೆ ಪುಡಿ ಅದೆಲ್ಲ ಎಲ್ಲ ಕಡೆ ಸಿಗುತ್ತೆ. ಅಂಡ್ ಮನೆಯಲ್ಲೂ ಸಹ ಮಾಡ್ಕೊಂತಾರೆ ಈಸಿಯಾಗಿ. ಇದೆಲ್ಲ ಸಾಮಾನ್ಯ ವರ್ಕಿಂಗ್ ಲೇಡೀಸ್ ಅಂತವ್ರಿಗೆ ಯೂಸ್ ಆಗುತ್ತೆ. ಅಂಡ್ ತುಂಬಾ ವಯಸ್ಸಾಗಿದೆ, ನಮ್ಗೆ ಆಗಲ್ಲಪ್ಪ, ಶಕ್ತಿ ಇಲ್ಲ ಇವಾಗೆಲ್ಲ ಮಾಡೋದಕ್ಕೆ ಅಂತವ್ರಿಗೂ ಸಹ ಯೂಸ್ ಆಗುತ್ತೆ. ಖಂಡಿತ ಬೈ ಮಾಡಿ, ಬೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಈಗಾಗಲೇ ಸುಮಾರು ಜನ ನನ್ನಲ್ಲಿ ಪ್ರಾಡಕ್ಟ್ಸ್ ನ ಖರೀದಿ ಮಾಡಿದೀರಾ, ಅವರು ಸಹ ಇದನ್ನ ಟೇಸ್ಟ್ ನೋಡಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಫಸ್ಟ್ ಬ್ಯಾಚ್ ನಾನು ಜಸ್ಟ್ 10 kg ಆಗೋಷ್ಟು ಮಾತ್ರ ಪ್ರಿಪೇರ್ ಮಾಡಿಸಿದ್ದೀನಿ. ಸೊ ಬೇಗ ಬೈ ಮಾಡಿ. ನೆಕ್ಸ್ಟ್ ಬ್ಯಾಚ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಈಗೇನ್ ನನ್ಗೆ ತುಂಬಾ ದಿನ ಟೈಮ್ ಬೇಕಾಗುತ್ತೆ, ಯಾಕೆಂದ್ರೆ ಎಲ್ಲವನ್ನೂ ಕಾಳುಗಳನ್ನ ನೆನೆಸ್ಬೇಕು. ನೆನೆಸೋದಕ್ಕೆ ಒಂದಿನ ಬೇಕು. ಮೊಳಕೆ ಇವಾಗ ಚಳಿ ಇರೋದ್ರಿಂದ 2 days ಆದ್ರೂ ಬೇಕು ಚೆನ್ನಾಗಿ ಮೊಳಕೆ ಬರ್ಲಿಕ್ಕೆ. ಅದೆಲ್ಲ ಕಾಳುಗಳು ದಪ್ಪ ಕಾಳುಗಳಾಗಿರೋದ್ರಿಂದ ಮೊಳಕೆ ಬಂದಿರೋದನ್ನ ಒಣಗ್ಸೋದಕ್ಕೂ 2 days ಬೇಕಾಗುತ್ತೆ. ಅಂಡ್ ಅವೆಲ್ಲ ಒಣಗಿದ ನಂತರ ಒಂದೇ ದಿನದಲ್ಲಿ ಹುರಿದು ನಾವು ಪೌಡರ್ ಮಾಡಿಸ್ಕೋಬಹುದು. ಸೊ 5 days ಅಟ್ ಲೀಸ್ಟ್ ನನಗೆ ಈ ಒಂದು ಬ್ಯಾಚ್ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಬೇಕು. ಸೊ ಇವಾಗ ಫ್ರೆಶ್ ಬ್ಯಾಚ್ ರೆಡಿ ಇದೆ. ನೀವೇನಾದ್ರೂ ಏನು ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಅಂತ ಅನ್ಕೊಂಡಿದ್ದವರು ಖಂಡಿತ ಬೈ ಮಾಡಿ. ಹಾಗೇನೆ ಇವಾಗೆಲ್ಲ ಎಕ್ಸಸೈಸಸ್ ಎಲ್ಲರೂ ಮಾಡ್ತಾನೆ ಇರ್ತೀರಾ. ಮಸಲ್ ಎಕ್ಸಸೈಸ್ ಆಗಿ ಜಸ್ಟ್ ಏನು ವೇಟ್ ಲಾಸ್ ಆದ್ರೆ ನಿಮಗೆ ಮಸಲ್ ಎಲ್ಲ ಸ್ವಲ್ಪ ಲೂಸ್ ಆಗಂಗ ಅನ್ಸುತ್ತೆ. ಅಂತವ್ರಿಗೂ ಇದು ಬೆಸ್ಟ್ ಮಸಲ್ ಗ್ರೋತ್ಗೆ. ಮಸಲ್ ಏನು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಮಸಲ್ ಗ್ರೋತ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಇದು. ಅಷ್ಟೇ ಅಲ್ಲ, ಮಕ್ಳಿಗೂ ಸಹ ಡೈಲಿ ಜಸ್ಟ್ ಒಂದ್ ಸ್ಮಾಲ್ ಬೌಲ್ ಆಗೋಷ್ಟು ಈ ಗಂಜಿನ ತಿನ್ನಿಸ್ತಾ ಬಂದ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಮಾಡ್ತೀರಾ ಅಲ್ವಾ? ನೀವು ಮಾಡ್ಬೇಕಾಗಿರೋದಿಷ್ಟೇ, ವಾಟ್ಸ್ಆಪ್ ಮಾಡ್ಬೇಕು 7795846794 ನಂಬರ್ಗೆ.